ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದು ಉಪ್ಸಾರು ಮಾಡ್ತಿದ್ದೀನಿ. ಸೊಪ್ಪು ಬೇಳೆ ಹಾಕಿ ಉಪ್ಸಾರು ಮಾಡ್ತಿದ್ದೀನಿ. ಫಸ್ಟು ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ. ಬೇಳೆ ಬೇಯ್ತಿದೆ, ತೊಗರಿ ಬೇಳೆ. ಒಂದು ಟೊಮೊಟೊ ಹಾಕಿದ್ದೀನಿ. ಇವಾಗ ಸೊಪ್ಪನ್ನು ತೊಳ್ಕೊಂಡಿದ್ದೀನಿ. ಕುಕ್ಕರಲ್ಲಿ ತೊಗರಿಬೇಳೆ ಮತ್ತು ಸೊಪ್ಪನ್ನೇ ಬೇಯಿಸ್ಕೊತಾ ಇದ್ದೀನಿ. ಫಸ್ಟ್ ಇದು ಒಂದು ವಿಷಲ್ ಬಂದರೆ ಸಾಕು. ಬೇಳೆ ಮತ್ತು ಸೊಪ್ಪನ್ನು ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಆ್ಯಡ್ ಮಾಡ್ಬೋದು, ಇದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಒಂದು ವಿಷಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ ಖಾರನ ಹಾಕೋತೀನಿ, ಅದನ್ನು ತೋರಿಸ್ತೀನಿ. ಇಂಗ್ರೀಡಿಯೆಂಟ್ ಇದು ಹಾಕೊಂಡು ಒಂದು ವಿಷಲ್ ಸಾಕು. ಒಂದು ವಿಷಲ್ ಬೇಳೆ ಒಂದು ವಿಷಲ್ ಸಾಕು. ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಒಂದು ವಿಷಲ್ ಬರಬೇಕು. ನಮ್ಮ ಕಡೆ ಶೈಲಿಯ ಉಪ್ಸಾರು, ಬಸ್ಸಾರೆಲ್ಲ ಉಪ್ಸಾರು. ಇದಕ್ಕೆ ಒಂದು ಮಸಾಲೆಗೆ ಏನೇನು ಬೇಕು ಅಂದರೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಕೂಡ ಹಾಕೋಬೇಕು. ಇದಕ್ಕೆ ಒಂದು ಬೆಳ್ಳುಳ್ಳಿ ಏನಕ್ಕೆ ಅಂದರೆ ಫ್ರೈ ಮಾಡೋಕ್ಕೆ. ಒಂದು ಅರ್ಧ ಈರುಳ್ಳಿ, ಒಂದು ಬೆಳ್ಳುಳ್ಳಿ ಫ್ರೈ ಮಾಡೋಕ್ಕೆ. ಏನಕ್ಕೆ ಮಾಡೋದು? ಉಪ್ಸಾರು ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕಿದ್ದು ನೋಡಿ. ಮಿಕ್ಸಿ ಜಾರ್ಗೆ ಅರ್ಧ ಈರುಳ್ಳಿ, ಒಂದು ಬೆಳ್ಳುಳ್ಳಿ ನೋಡಿ ಫ್ರೈ ಮಾಡ್ಕೊಳ್ಳಿ. 10ರಿಂದ ಒಂದು 12 ಮೆಣಸಿನ್ಕಾಯಿ, 4 ಬ್ಯಾಡಗಿ ಮೆಣಸಿನ್ಕಾಯಿ. ಇದಕ್ಕೆ ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ಬೇಯಿಸ್ಕೊಂಡಿರೋಂಥದ್ದು, ಬೇಯಿಸಿರೋಂಥ ಬೇಳೆ ಎಲ್ಲನೂ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಕಾಯಿ ಎಲ್ಲ, ಒಂದು ಸ್ಪೂನ್ ಜೀರಿಗೆ, 4ರಿಂದ 5 ಮೆಣಸು. ನೋಡಿ ಫ್ರೆಂಡ್ಸ್, ಇವಾಗ ಸೊಪ್ಪು ಬೇಳೆ ಹಾಕಿದ್ನಲ್ಲ, ಅದು ಒಂದು ವಿಷಲ್ ಆದರೆ ಸೊಪ್ಪು ಬೇಳೆಗೆ ಬೆಂದಿರುತ್ತೆ. ಹೀಗೆ ಫ್ರೈ ಮಾಡ್ಕೊತೀನಿ. ಇವಾಗಲೇ ಆಗಿದ್ನಲ್ಲ, ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ಸೊಪ್ಪು. ಸ್ವಲ್ಪ ಕಾಯಿನ ಹಾಕೋಬೇಕು ಸಾಂಬಾರಿಗೆ. ಉಪ್ಸಾರಿಗೆ ಸ್ವಲ್ಪನೇ ಹಾಕೋಬೇಕು, ಸಾಕು. ಜಾಸ್ತಿ ಹಾಕೋಬೇಕು. ಉಪ್ಸಾರಾದರೆ ಒಂದು ಮೀಡಿಯಮಾಗಿ ಒಂದು 2 ಸ್ಪೂನ್ 3 ಸ್ಪೂನ್ ಅಷ್ಟು ಕಾಯಿನ ತುರ್ಕೊಂಡು ಹಾಕೋಬೇಕು, ಸಾಕು. ಇದಾಗಲಿ ಫ್ರೈ ಮಾಡ್ತಿದ್ದಲ್ಲ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಅರ್ಧ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ತಿದ್ದೀನಿ. ಇದಾಗಿದೆ. ಇದಕ್ಕೆ ಮೆಣಸಿನ್ಕಾಯಿನ ಆ್ಯಡ್ ಮಾಡಬೇಕು. ಸ್ವಲ್ಪ ಇದು ಸಿಗೋಗುತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿಬಿಟ್ಟು ಮೆಣಸಿನ್ಕಾಯಿನ ಹಾಕ್ತೀನಿ. ಅದರೊಳಗಡೆ ಕೊತ್ತಂಬರಿ ಹಾಕಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ನೋಡಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಬೆಚ್ಚಗೆ ಕ್ರಿಸ್ಪಿ ಇರ್ತದೆ. ಇದೆಲ್ಲ ಸರಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಹಾಕಿರೋಂಥ
ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನು ಗ್ರೈಂಡ್ ಮಾಡಿಕೊಂಡು ಬೇಳೆದು ಕೂಗಿಸ್ಕೊಂಡಿದ್ದೀನಲ್ಲ ಅದನ್ನು ಗ್ರೈಂಡ್ ಮಾಡಿರೋಂಥ ಖಾರಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಯ್ತದೆ. ತೋರಿಸ್ತೀನಿ ನೋಡಿ. ಸೊಪ್ಪು ಮತ್ತು ತೊಗರಿಬೇಳೆ, ಒಂದು ಟೊಮೊಟೊ ಹಾಕಿದೆ, ಅದನ್ನು ಕೂಡ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದು ಗ್ರೈಂಡ್ ಮಾಡ್ಕೋಬೇಕು. ಅದರಿಂದ ಟೊಮೊಟೊನ ಗ್ರೈಂಡ್ ಹಾಕ್ತಿದ್ದೀನಿ. ಜಾರಿಗೆ ಒಂದು ಟೊಮೊಟೊ ಹಾಕಿದ್ದೀನಿ. ಈಗ ಇಲ್ಲಿ ಹಾಕಿರೋದಂಥ ಎಲ್ಲ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಮಸಾಲ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಇದು ಸಾಂಬಾರನ್ನ ಕುದಿಸ್ಕೋಬೇಕು. ನೀರು ಹಾಕೋಬೇಕು. ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಖಾರನ ರುಬ್ಕೊಂಡಿದ್ದೀನಿ ನೋಡಿ. ಬೇಳೆನ ಬೇಯಿಸ್ಕೊಂಡಿದ್ನಲ್ಲ ಇದನ್ನು ಸೊಪ್ಪನ್ನ ತಕ್ಕೊತಿದ್ದೀನಿ. ಬೋಲಲ್ಲಿ ಹಾಕೋತಿದ್ದೀನಿ ನೀರಿಗೆ. ಸೊಪ್ಪು ಮಾತ್ರ, ಬೇಳೆ ಅಲ್ಲೇ ಇದೆ. ಸೊಪ್ಪು ಸೊಪ್ಪರಸ ಎಲ್ಲ ಕೂಡ ಇದರಲ್ಲಿದೆ. ಇದನ್ನು ಸಾಂಬಾರಿಗೆ ಆ್ಯಡ್ ಮಾಡ್ತೀನಿ. ಸೊಪ್ಪು ಆ್ಯಡ್ ಮಾಡಲ್ಲ, ರಸನ ಮಾತ್ರ ಆ್ಯಡ್ ಮಾಡ್ತೀನಿ. ಈ ಬೇಳೆ ಬೇಯಿಸ್ಕೊಂಡಿರೋಂಥ ರಸ ಇದೆಯಲ್ಲ ಅದು ಮಾತ್ರ ಆ್ಯಡ್ ಮಾಡ್ತೀನಿ ಸಾಂಬಾರಿಗೆ. ಸೊಪ್ಪನ್ನ ನೋಡಿ ಇಷ್ಟನ್ನ ಹಾಕೊಂಡು ರುಬ್ಕೋಬೇಕು. ಬೇಳೆ ಇದು ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ನಾವು ಆ್ಯಡ್ ಮಾಡ್ಕೊತಿದ್ದೀನಿ ರುಬ್ಬಿರೋ ಅಂಥ ಖಾರಕ್ಕೆ ಈ ಕಾಳನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಈ ಥರ ಮಾಡಿ ಒಮ್ಮೆ ನೋಡಿ, ಟ್ರೈ ಮಾಡಿ. ಸಾಂಬಾರು ಎಷ್ಟು ಟೇಸ್ಟಾಗಿರುತ್ತೆ. ಮತ್ತೊಮ್ಮೆ ಮಾಡ್ಕೋಬೇಕು ಅಂತ ಅನ್ನಿಸುತ್ತೆ ನಿಮಗೆ. ನೀವು ಒಮ್ಮೆ ಟ್ರೈ ಮಾಡಿ ಮನೇಲಿ. ನಾನು ಸಲ ಮಾಡಿದ್ದೀನಿ ಈ ರೀತಿ ಸಾಂಬಾರು. ತುಂಬ ಟೇಸ್ಟಾಗಿರುತ್ತೆ. ಮಾತ್ರ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪನ್ನು ಮತ್ತು ಕಾಳನ್ನು ನೆಂಚ್ಕೊಂಡು ಮುದ್ದೆ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಗ್ರೈಂಡ್ ಮಾಡ್ಕೋಬೇಕು ಬೇಳೆ. ಈ ಖಾರನ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ ಹಾಕಬೇಕು. ಇದಕ್ಕೆ ಒಗ್ಗರಣೆ ಒಂದೆರಡು ಕರಿಬೇವು, ಬೆಳ್ಳುಳ್ಳಿ, ಸಾಸಿವೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ. ಸ್ಟವ್ ಒಗ್ಗರಣೆಗೆ ಒಂದು ಸ್ಪೂನಷ್ಟು ಇದು ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿರೋದಂತ ಕುಕ್ಕರ್ಗೆ ಒಗ್ಗರಣೆಗೆ ಹಾಕ್ತಿದ್ದೀನಿ ನೋಡಿ. ಒಂದು ಸ್ಪೂನ್ ಎಣ್ಣೆ ಒಗ್ಗರಣೆಗೆ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸಾಸಿವೆ, ಖಾರ ನಾವು ಇದು ರುಬ್ಬಿ ಇಟ್ಕೊಂಡಿರೋಂಥ ಖಾರನ ಈಗ ಇದಕ್ಕೆ ಒಗ್ಗರಣೆಗೆ ಹಾಕ್ತಿದ್ದೀನಿ. ರುಬ್ಬಿ ಇಟ್ಕೊಂಡಂಥ ಖಾರನ ಒಗ್ಗರಣೆಗೆ ಹಾಕ್ತಿದ್ದೀನಿ. ಚೆನ್ನಾಗಿ ಕುದಿಬೇಕು. ನೀರು ಆ್ಯಡ್ ಮಾಡ್ತೀವಿ ನೋಡಿ. ಎಷ್ಟು ಬೇಕು ಸ್ವಲ್ಪ ತೆಳ್ಳಗಿರೋಕ್ಕೆ ತೆಳ್ಳಗೆ ಬೇಕು, ಗಟ್ಟಿಯಾಗಿದ್ದರೆ ಗಟ್ಟಿ ಸಾಂಬಾರು ಬೇಕು ಅಂದವ್ರಿಗೆ ಗಟ್ಟಿಯಾಗಿ, ತೆಳ್ಳಗೆ ಬೇಕು ಅಂದವ್ರಿಗೆ ಸ್ವಲ್ಪ ನೀರು ಹಾಕೊಳ್ಳಿ. ಗಟ್ಟಿ ಬೇಕು ಅಂದವ್ರಿಗೆ ಗಟ್ಟಿ ಮಾಡ್ಕೊಬೋದು, ತೆಳ್ಳಗೆ ಬೇಕು ಅಂದವ್ರಿಗೆ ತೆಳ್ಳಗೆ. ನಮಗೆ ಸ್ವಲ್ಪ ಗಟ್ಟಿನೇ ಬೇಕು, ತೀರ ಗಟ್ಟಿನ ಮೀಡಿಯಮ್ ಆಗಿ. ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದಿದ್ಮೇಲೆ ನೋಡಿ ಬೇಳೆ ಬೇಯಿಸ್ಕೊಂಡಿರೋದು ನೀರು ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಆಗ ಸಾಂಬಾರು ಮೇಲೆ ಸ್ವಲ್ಪ ಉಪ್ಪು ಹಾಕಿ ಇಳಿಸಿದ್ರೆ ಸಾಂಬಾರು ಉಪ್ಸಾರು ರೆಡಿ ಆಯಿತು. ತೊಗರಿಬೇಳೆ ಬೇಯಿಸ್ಕೊಂಡಿರೋಂಥ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಸಾಂಬಾರು ರೆಡಿ ಆಯಿತು. ಇದಿತ್ತಿದೆ ಸಾಂಬಾರು ರೆಡಿಯಾಗಿದೆ. ಈ ಒಂದು ಸಾಂಬಾರು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಓಕೆ, ಬಾಯ್.
ನೀವು ಕೂಡ ಈ ಸಾಂಬಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಬಾಯ್.